Hello everyone. 5th SEM BCom syllabus Income Tax 1 for the assessment year 2021, Chapter 4 Income from Salary. Today let us discuss about tax treatment for non-government employee if the house is owned by employer. So non-government employees ಅಲ್ಲಿ ನಾನ್-ಗೌರ್ಮೆಂಟ್ ಎಂಪ್ಲಾಯ್ಗೆ RF ರೆಂಟ್ ಫ್ರೀ ಅಕಾಮಿಡೇಷನ್ ಕೊಟ್ಟಾಗ ಟ್ಯಾಕ್ಸ್ ಟ್ರೀಟ್ಮೆಂಟ್ ಹೆಂಗಾಗುತ್ತೆ ಅಂತ ಹೇಳಿ ನೋಡೋಣ. ಇದರಲ್ಲಿ ಎರಡು ಥರ. ಫಸ್ಟು ಇಫ್ ದ ಹೌಸ್ ಇಸ್ ಓನ್ಡ್ ಬೈ ಎಂಪ್ಲಾಯರ್ ಆದರೆ ಟ್ಯಾಕ್ಸ್ ಟ್ರೀಟ್ಮೆಂಟ್ ಬೇರೆ ಥರ ಇರುತ್ತೆ. ಇಫ್ ದ ಹೌಸ್ ಇಸ್ ರೆಂಟೆಡ್ ಬೈ ದಿ ಎಂಪ್ಲಾಯರ್ ಆದರೆ ಟ್ಯಾಕ್ಸ್ ಟ್ರೀಟ್ಮೆಂಟ್ ಬೇರೆ ಆಗುತ್ತೆ. ಅದನ್ನು ನೆಕ್ಸ್ಟ್ ಸ್ಲೈಡಲ್ಲಿ ನೋಡೋಣ. ಇವಾಗ ಓನ್ಡ್ ಆದರೆ ಹೇಗೆ? ಓನ್ಡ್ ಆದರೆ ಮತ್ತೆ 2-3 ಥರ ಇರುತ್ತೆ. ಹೌಸ್ ಎಲ್ಲಿದೆ, ಹೌಸ್ ಸಿಚುಯೇಟ್ ಆಗಿರುವಂಥ ಸಿಟಿನಲ್ಲಿ ಪಾಪ್ಯುಲೇಷನ್ ಎಷ್ಟಿದೆ ಅಂತ ನೋಡ್ಬಿಟ್ಟು ಇದು ಟ್ಯಾಕ್ಸ್ ಟ್ರೀಟ್ಮೆಂಟ್ ಡಿಫರ್ ಆಗುತ್ತೆ. ಇಫ್ ದ ಪಾಪ್ಯುಲೇಷನ್ ಇಸ್ ಮೋರ್ ದ್ಯಾನ್ 25 lakhs, ದೆನ್ 15% ಆಫ್ ದ ಸ್ಯಾಲರಿ ಇಸ್ ಟ್ಯಾಕ್ಸ್ಡ್. If the population is between 10 to 25 lakhs, that is more than 10 lakh and less than 25 lakh, then 10% of the salary is taxed. And if the population is less than 10 lakhs, 7.5% of the salary is taxed. ಇದೇ ಏನಾದರೂ ಹೌಸ್ ರೆಂಟ್ ಫ್ರೀ ಅಕಾಮಿಡೇಷನ್ ಹೋಟೆಲಲ್ಲಿ ಕೊಟ್ಟರೆ, ಹೋಟೆಲ್ ಅಕಾಮಿಡೇಷನ್ ಆದರೆ 24% ಆಫ್ ದ ಸ್ಯಾಲರಿ ಇಸ್ ಟ್ಯಾಕ್ಸ್ಡ್. ತುಂಬ ರಿಮೋಟ್ ಏರಿಯಾನಲ್ಲಾದರೆ ಪಾಪ್ಯುಲೇಷನ್ ತುಂಬ ಕಡಿಮೆ ಇದೆ. If the house is provided in a remote area, then it is tax free. It is exempted. Okay. Now let us see what salary includes. Basic salary, that is basic pay, and all taxable allowances. And then bonus, commission, cash rewards, DNS pay, DNS allowance if it enters into service benefit, fees, leave salary, encashment pertaining to current year. ಇದೆಲ್ಲಾನು ಸೇರಿಸಿ ಸ್ಯಾಲರಿ ಅಂತ ಹೇಳ್ತೇವೆ. ಓಕೆ. ನೆಕ್ಸ್ಟ್ ಆಮೇಲೆ ನಾ ಹೇಳಿದಾಗೆ ಹೋಟೆಲ್ ಅಕಾಮಿಡೇಷನ್ ಆದರೆ 24%. ಮತ್ತು ಹೋಟೆಲ್ ಅಕಾಮಿಡೇಷನ್ ಏನಾದರೂ ಟ್ರಾನ್ಸ್ಫರ್ ಪೀರಿಯಡಲ್ಲಿ ಅಂತ ಮಾಡಿಕೊಟ್ಟು ಅದೇನಾದರೂ ಬರೀ ಒಂದು 15 ದಿನಕ್ಕೆ ಇರೋದಕ್ಕೆ ಮಾತ್ರ, 15 ದಿನಕ್ಕಿಂತ ಜಾಸ್ತಿ ಇರಬಾರ್ದು, 15 ದಿನಕ್ಕೆ ಒಳಗಡೆ ಇರೋದಕ್ಕೆ ಮಾತ್ರ ಅಂತ ಏನಾದರೂ ಹೋಟೆಲ್ ಅಕಾಮಿಡೇಷನ್ ಮಾಡಿಕೊಟ್ರೆ ಅವಾಗ ಇಟ್ ಈಸ್ ನಾಟ್ ಟ್ಯಾಕ್ಸಬಲ್. Okay, and remote area-ನಲ್ಲಾದ್ರೂ it is not taxable. Now let us solve a problem when population is more than 25 lakhs. ಯಾವ ಥರ ಮಾಡ್ತೀವಿ ಅಂತ ನೋಡೋಣ. Mr. Suman employed in Bangalore. His particulars of income for the previous year 2019-20 are basic pay 8,000 per month, DA 2,000 per month, 40% enters into all retirement benefits, bonus 4,000 per annum, commission rupees 8,500 per annum, entertainment allowance 500 per month, fair rent value of the rent-free accommodation provided by the employer is 40,000 per annum, value of furniture provided rupees 20,000, and its written down value WDV ಅಂದರೆ written down value as on 1/4/2019 is 5,000. Compute taxable RFA. ನೋಡಿ ಇಲ್ಲಿ ಕೊಟ್ಟಿರೋದ್ರಲ್ಲಿ ರೆಂಟ್ ಫೇರ್ ರೆಂಟಲ್ ವ್ಯಾಲ್ಯೂ ಅಂತ ಏನು ಕೊಟ್ಟಿದ್ದಾರೆ 40,000 ಪರ್ ಮಂತ್, ಇದು ನಮ್ಗೆ ಯೂಸ್ ಆಗಲ್ಲ. ಪ್ಲಸ್ ರಿಟರ್ನ್ ಡೌನ್ ವ್ಯಾಲ್ಯೂ ತೊಗೊಳ್ಳಲ್ಲ, ಕಾಸ್ಟೇ ತೊಗೊಳ್ಳೋದು ಫರ್ನಿಚರ್ ವ್ಯಾಲ್ಯೂನ ಕಂಡುಹಿಡಿಯೋದಕ್ಕೋಸ್ಕರ. ಓಕೆ. ಸೊ ಲೆಟ್ ಅಸ್ ಸಾಲ್ವ್ ದ ಪ್ರಾಬ್ಲಮ್. ಸೊ ಇಲ್ಲೇ ಕ್ಯಾಲ್ಕುಲೇಷನ್ ಮಾಡಿದ್ದೀನಿ, ನೀವು ಮೊದಲು ಕ್ಯಾಲ್ಕುಲೇಷನ್ ಮಾಡಿಬಿಟ್ಟು ಆಮೇಲೆ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೋದು. ಕ್ಯಾಲ್ಕುಲೇಷನ್ ಆಫ್ ಸ್ಯಾಲರಿ ನೋಡಿದ್ರೆ ಬೇಸಿಕ್ ಪೇ ತೊಗೋತೀವಿ 8,000 ಪರ್ ಮಂತ್ ಅಂತಂದರೆ 96,000 ಆಯಿತು. DA 40% ಮಾತ್ರ ಎಂಟರ್ಸ್ ಇಂಟು ಸರ್ವಿಸ್ ಬೆನಿಫಿಟ್ ಇದೆ, ಅಷ್ಟು ಮಾತ್ರ ತೊಗೋಬೇಕು. ಸೊ 2,000 ಇದೆ, 2,000ಅಲ್ಲಿ 40% ಅಂದರೆ 800 ಇಂಟು 12 ತೊಗೊಳ್ಳಿ. ಬೋನಸ್ 4,000 ತೊಗೊಳ್ಳಿ, ಕಮಿಷನ್ ತೊಗೊಳ್ಳಿ. ದೆನ್ ಎಂಟರ್ಟೈನ್ಮೆಂಟ್ ಅಲೋಯನ್ಸ್ ಫುಲ್ಲಿ ಟ್ಯಾಕ್ಸಬಲ್ 4,000 ಬಂದಿದೆ. ಸೊ ಟೋಟಲ್ ಮಾಡಿದ್ರೆ 1,24,100 ಬಂತು. ಸೊ ಈಗ ಕ್ಯಾಲ್ಕುಲೇಷನ್ ಮಾಡಬೇಕಂದ್ರೆ ಬ್ಯಾಂಗ್ಳೂರ್ ಪಾಪ್ಯುಲೇಷನ್ ಇಸ್ ಮೋರ್ ದ್ಯಾನ್ 25 lakhs ಅಲ್ವಾ? ಬ್ಯಾಂಗ್ಳೂರ್ ಅಂತಂದರೆ ಇಟ್ ಇಸ್ ಅಸ್ಯೂಮ್ಡ್ ದಟ್ ದ ಪಾಪ್ಯುಲೇಷನ್ ಇಸ್ ಮೋರ್ ದ್ಯಾನ್ 25 lakhs. ಸೊ 15% ಆಫ್ ದಿ ಸ್ಯಾಲ್ರಿ ತೊಗೊಳ್ಳಿ. ಸೊ ಅದು ನೀವು ಬರ್ಕೊಂಡ್ರೆ ನಿಮ್ಗೆ ಈಸಿ ಆಗುತ್ತೆ. ಪಾಪ್ಯುಲೇಷನ್ ಎಷ್ಟಿದೆ ಅಂತ ತೊಗೊಂಡ್ಬಿಟ್ರೆ ಎಷ್ಟು ಸ್ಯಾಲ್ರಿ ತೊಗೋಬೇಕು ಅನ್ನೋದು ಗೊತ್ತಾಗುತ್ತೆ.
So 15% of 1,24,100 comes to 18,615. ಸೊ ಇದರಲ್ಲಿ ಕಾಸ್ಟ್ ಆಫ್ ಫರ್ನಿಚರ್ ಆ್ಯಡ್ ಮಾಡಿ 2,000 ಎರಡೂ ಸೇರಿಸಿದ್ರೆ 20,615. ಓಕೆ. ದೆನ್ ರೆಂಟ್ ಪೇಯ್ಡ್ ಬೈ ದಿ ಎಂಪ್ಲಾಯಿ. ಎಂಪ್ಲಾಯಿ ಯಾವುದೂ ಇಲ್ಲ, ಸೊ ಅದು ನಿಲ್ ಅಂತ ಕೊಡಿ. ಸೊ ಟೋಟಲ್ ಟ್ಯಾಕ್ಸಬಲ್ ಇಸ್ 20,615. ಓಕೆ. ಸೊ ಲೆಟ್ ಅಸ್ ಸಾಲ್ವ್ ಅನದರ್ ಪ್ರಾಬ್ಲಮ್. ಇವಾಗ 10% ಅಂದರೆ 10 to 25 lakhs ಪಾಪ್ಯುಲೇಷನ್ ಇದ್ದರೆ ಯಾವ ಥರ ಅಂತ ಹೇಳ್ಬಿಟ್ಟು, ಅದೇನು ಚೇಂಜ್ ಆಗಲ್ಲ. 15% ಸ್ಯಾಲ್ರಿ ಬದಲಾಗಿ 10% ಸ್ಯಾಲ್ರಿ ತೊಗೋತಾರೆ ಅಷ್ಟೇ. ಓಕೆ. ಬಟ್ ಇವಾಗ ಬೇರೆ ಪ್ರಾಬ್ಲಮ್ ಮಾಡೋಣ. ಮಿಸ್ಟರ್ ದೇವವ್ರತ, a resident, an employee of a private sector company in a city where population is more than 10 lakhs but less than 25 lakhs. He draws rupees 6,000 per month as basic pay. Other allowances and benefits attached to his office are Dion's allowance forming part of salary, 10% of basic. Next, bonus 20% of basic. Commission rupees 100 per month. Pension from previous employer rupees 1,200. Next, conveyance allowance rupees 500 per month. 40% utilized for official purpose. 25% utilized for personal purpose. ಅಂದರೆ ಮಿಕ್ಕಿದೇನಾಯಿತು ಅಂತ ಹೇಳ್ತಾ ಇಲ್ಲ, ಮಿಕ್ಕಿದ್ದು ಇದು ಸೇವಿಂಗಲ್ಲಿ ಉಳ್ಕೊಂಡಿದೆ ಅಂತ. ಬಟ್ ಕನ್ವೇಯನ್ಸ್ ಅಲಯನ್ಸ್ ಪಾರ್ಟ್ಲಿ ಟ್ಯಾಕ್ಸಬಲ್ ಅಲ್ವಾ. ಇದು ಹೇಗೆ ಅಂದರೆ ಎಷ್ಟು ಆಫೀಸ್ ಪರ್ಪಸ್ಗೆ ಅಂತ ಖರ್ಚು ಮಾಡಿರ್ತಾರೋ ಅಷ್ಟು ಮಾತ್ರ ಎಕ್ಸೆಂಪ್ಟ್, ಮಿಕ್ಕಿದೆಲ್ಲ ಟ್ಯಾಕ್ಸಬಲ್. ನೆಕ್ಸ್ಟ್, ಟ್ರೈಬಲ್ ಏರಿಯಾ ಅಲೋಯನ್ಸ್ rupees 7,200. ಇದರ ದೆನ್ ರೆಂಟ್ ಫ್ರೀ ಹೌಸ್ ಆಸ್ ಬೀನ್ ಪ್ರೊವೈಡೆಡ್ ಹೂಸ್ ಫೇರ್ ರೆಂಟಲ್ ವ್ಯಾಲ್ಯೂ ಇಸ್ 600 per month ಡ್ಯೂರಿಂಗ್ ದ ಪ್ರೀವಿಯಸ್ ಇಯರ್ 2019-20. He is given furniture on 1/6/2019. ನೋಡಿ ಡೇಟ್ ನೋಡಿ, 1/4 ಇಂದ ಕೊಡ್ತಾ ಇಲ್ಲ, 1/6 ಇಂದ ಕೊಡ್ತಾ ಇದ್ದಾರೆ. ಸೊ ಫರ್ನಿಚರ್ ನೀವು 10% ಕಾಸ್ಟ್ ತೊಗೋಬೇಕಾದ್ರೆ 10 ಮಂತ್ಸಿಗೆ ಮಾತ್ರ ತೊಗೊಳ್ಳಿ. ಓಕೆ. 36,000. ಮಿಸ್ಟರ್ ದೇವವ್ರತ ಡ್ರಾಸ್ ಸ್ಯಾಲರಿ ಆಫ್ ಏಪ್ರಿಲ್ ಆ್ಯಂಡ್ ಮೇ 2020 ಇನ್ ಅಡ್ವಾನ್ಸ್ ಆಫ್ rupees 12,000. Determine the value of per visit in respect of rent-free house for the assessment year 2021. ಅಡ್ವಾನ್ಸ್ ಸ್ಯಾಲರಿ RFA ಬರಲ್ಲ. ಓಕೆ. ರೆಂಟ್ ಫ್ರೀ ಅಕಾಮಿಡೇಷನ್ಗೆ ಸ್ಯಾಲ್ರಿ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಅಡ್ವಾನ್ಸ್ ಸ್ಯಾಲ್ರಿ ತೊಗೊಳಲ್ಲ. ಸೊ ಲೆಟ್ ಅಸ್ ಸಾಲ್ವ್ ದ ಪ್ರಾಬ್ಲಮ್. ಕ್ಯಾಲ್ಕುಲೇಷನ್ ಇಲ್ಲೇ ಮಾಡಿದೆ ನೋಡಿ. ಬೇಸಿಕ್ ಪೇ 6,000 per month ಇದೆ, ಸೊ 72,000 ಆಗುತ್ತೆ. DA 10%, ಅದು ಫುಲ್ಲು ಫಾರ್ಮಿಂಗ್ ಪಾರ್ಟ್ ಆಫ್ ಸ್ಯಾಲರಿ ಇರೋದ್ರಿಂದ ಫುಲ್ಲು ತೊಗೋಬೋದು, 7,200. ಬೋನಸ್ 20% ಆಫ್ ಬೇಸಿಕ್, ಸೊ 14,400. ಕಮಿಷನ್ 100 ರೂಪಾಯಿ ಪರ್ ಮಂತ್ ಇದೆ, ಸೊ 1,200 ಆಗುತ್ತೆ. ಅದಾದಮೇಲೆ ಪೆನ್ಷನ್ ಫ್ರಮ್ ದಿ ಪ್ರೀವಿಯಸ್ ಎಂಪ್ಲಾಯರ್ 1,200 ಇದೆ, ಅದನ್ನು ಟ್ಯಾಕ್ಸ್ ತಗೊಳ್ಳಿ. ಕನ್ವೇಯನ್ಸ್ ಅಲಯನ್ಸ್ ಆಗಲೇ ಹೇಳಿದಾಗೆ 40% ಮಾತ್ರ ಆಫೀಸಿಗೆ ಖರ್ಚು ಮಾಡ್ತಾ ಇದ್ದಾರೆ, ಅದಷ್ಟು ಆಫೀಸ್ ಎಕ್ಸಮ್ಟೆಡ್. 60% ಪರ್ಸ್ನಲ್ಗೆ ಮತ್ತು ಉಳಿಸ್ಕೊತಾ ಇದ್ರೆ ಸೇವಿಂಗ್ಸಲ್ಲಿ ಉಳಿಸ್ಕೊಂಡ್ರೆ ದಟ್ ಈಸ್ ಟ್ಯಾಕ್ಸಬಲ್. ಸೊ 5,000 per month ಅಂತಂದರೆ 1 ಇಯರ್ಗೆ 6,000 rupees ಆಗುತ್ತೆ. 6,000 into 60% ಟ್ಯಾಕ್ಸಬಲ್. ಓಕೆ. ದಟ್ ಈಸ್ 3,600. ನೆಕ್ಸ್ಟ್, ಟ್ರೈಬಲ್ ಏರಿಯಾ ಅಲೋಯನ್ಸಲ್ಲಿ ರೂಲ್ ಏನಿದೆ ಅಂದರೆ 200 per month ಇಸ್ ಎಕ್ಸಮ್ಟೆಡ್. ಇವನಿಗೆ ರಿಸೀವ್ ಮಾಡಿರೋದು 7,200. 200 per month ಅಂದರೆ 2,400 ಎಕ್ಸಮ್ಟೆಡ್. ಮಿಕ್ಕಿದ್ದು 4,800 ಟ್ಯಾಕ್ಸಬಲ್ ಆಗುತ್ತೆ. ಸೊ ಟೋಟಲ್ ಮಾಡಿದ್ರೆ 1,04,400 ರೂಪಾಯಿ. ಸೊ ಇಲ್ಲಿ ಪಾಪ್ಯುಲೇಷನ್ ಇಸ್ ಮೋರ್ ದೆನ್ 10 lakh ಆ್ಯಂಡ್ ಬಿಲೋ 25 lakhs ಇರೋದ್ರಿಂದ 10% ಆಫ್ 1,04,400 ಟ್ಯಾಕ್ಸ್ ಮಾಡಿ, ದಟ್ ಈಸ್ 10,440. ಆ್ಯಡ್ 10% ಆಫ್ ಕಾಸ್ಟ್ ಆಫ್ ಫರ್ನಿಚರ್, ಅದು ಓನ್ಲಿ ಫಾರ್ 10 months. ಓಕೆ. 36,000 into 10/100, ಬಟ್ 10/12 ಅಂತ ಹಾಕೊಳ್ಳಿ, 10 monthsiಗೆ ಮಾತ್ರ, ಯಾಕಂದರೆ 6ಗೆ ಪ್ರೊವೈಡ್ ಮಾಡಿರೋದಲ್ವಾ, ಜೂನಲ್ಲಿ ಪ್ರೊವೈಡ್ ಮಾಡಿರೋದ್ರಿಂದ. ಸೊ 3,000 ರೂಪಾಯಿ ಬರುತ್ತೆ. ಆ್ಯಡ್ ಮಾಡಿದ್ರೆ 13,440. ಇವನ ಹತ್ರ ಎಂಪ್ಲಾಯಿ ಹತ್ರ ಯಾವುದೇ ರೆಂಟನ್ನು ಕಲೆಕ್ಟ್ ಮಾಡಿಲ್ಲ, ಸೊ 13,440 ಈಸ್ ಟ್ಯಾಕ್ಸಬಲ್ ಅಮೌಂಟ್. ಓಕೆ. ಸೊ ಸೇಮ್ ಪ್ರಾಬ್ಲಮ್, ಏನಾದರೂ ಪಾಪ್ಯುಲೇಷನ್ 10 lakhಗಿಂತ ಕಡಿಮೆ ಇದ್ದರೆ ಹೇಗೆ ಅಂತ ನೋಡೋಣ.
ಓಕೆ. ಹೇಗೆ ಅಂದರೆ ಅದೆರಡು ನೋಟಲ್ಲಿ ಕೊಟ್ಟಿದ್ದೀನಿ. ಅಂದರೆ ಅಡ್ವಾನ್ಸ್ ಸ್ಯಾಲರಿ RFA ಕ್ಯಾಲ್ಕುಲೇಷನ್ ಸ್ಯಾಲರಿಗೆ ತೊಗೊಳಲ್ಲ. ಪ್ಲಸ್ ಫರ್ನಿಚರ್ ಇಸ್ ಓನ್ಲಿ ಫಾರ್ 10 ಮಂತ್ಸ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳಿದ್ದೀನಿ. ಓಕೆ. ಇವಾಗ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರೆ ಇಲ್ಲಿ ಪಾಪ್ಯುಲೇಷನ್ ಈಸ್ ಲೆಸ್ ದ್ಯಾನ್ 10 lakhs. ಲೆಸ್ ದ್ಯಾನ್ 10 lakhs ಇದ್ದಾಗ ಹೇಗೆ ಬರುತ್ತೆ ಅಂತ ನೋಡೋಣ. ಓಕೆ. ಲೆಸ್ ದ್ಯಾನ್ 10 lakhs ಇದ್ದಾಗ 7.5% ಆಫ್ ಸ್ಯಾಲರಿ ತಗೋತೀರಾ. 1,04,400ನ 7.5% ಕಮ್ಸ್ ಅರೌಂಡ್ 7,830. ಸೊ ಕಾಸ್ಟ್ ಆಫ್ ಫರ್ನಿಚರ್ ಸೇಮ್ 3,000 ಇರುತ್ತೆ. ಸೊ ಟ್ಯಾಕ್ಸ್ ನೋಡಿ 10,830. ಸೊ ರೆಂಟ್ ಕಲೆಕ್ಟೆಡ್ ಏನೂ ಇಲ್ಲ. ಸೊ ಟ್ಯಾಕ್ಸಬಲ್ ಅಮೌಂಟ್ ಇಸ್ 10,830 rupees. ಓಕೆ. ಸೊ ಪಾಪ್ಯುಲೇಷನ್ ಎಷ್ಟಿದೆ ಫಸ್ಟು ನೀವು ಪ್ರಾಬ್ಲಮ್ ಓದಬೇಕಾದ್ರೆ ಗೌರ್ಮೆಂಟ್ ಎಂಪ್ಲಾಯಿನ ನಾನ್ ಗೌರ್ಮೆಂಟ್ ಎಂಪ್ಲಾಯಿನ ನೋಡ್ಕೋಬೇಕು. ನಾನ್ ಗೌರ್ಮೆಂಟ್ ಆದರೆ ಮತ್ತು ಎಂಪ್ಲಾಯರ್ ಓನ್ ಹೌಸಾ ಅಥವಾ ಅವರೇ ರೆಂಟಿಗೆ ತೊಗೊಂಡಿದ್ದಾರಾ, ಎಂಪ್ಲಾಯರ್ ಮನೆನ ಅಥವಾ ಅವ್ರು ರೆಂಟಿಗೆ ತೊಗೊಂಡಿರೋದ ನೋಡಬೇಕು. ಎಂಪ್ಲಾಯರ್ ಮನೆ ಆದರೆ ಪಾಪ್ಯುಲೇಷನ್ ನೋಡಬೇಕು. ಎಷ್ಟು ಪಾಪ್ಯುಲೇಷನ್ ಇದೆ, 25 lakhs more than 25 lakhs, ಇನ್ ಬಿಟ್ವೀನ್ 20 to 25 lakhs ಅಥವಾ ಲೆಸ್ ದ್ಯಾನ್ 10 lakhs ಅಂತ. ಓಕೆ, ನೋಡಿಕೊಂಡು ತಗೋಬೇಕು. ಅದೇ ರೆಂಟಿಗೆ ತೊಗೊಂಡಿದ್ರೆ ಯಾವ ಥರ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಸ್ಲೈಡ್ಸಲ್ಲಿ ಮಾಡೋಣ. ಓಕೆ, ಥ್ಯಾಂಕ್ ಯು.